ನೀವು ಹೊಸದಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ನಂಬರ್ ಲಿಂಕ್ ಆಗಿದ್ರೂ ಕೂಡ ನೋ ಅಕೌಂಟ್ ಫೌಂಡ್ ಅಂತ ಏನಾಗುತ್ತೆ ಅಂದರೆ ಈ ಒಂದು ಎರರ್ ಬರ್ತಿದೆ. ಇತ್ತೀಚೆಗೆ ಇದು ಜಾಸ್ತಿನೇ ಬರ್ತಿದೆ. ನೀವು ಸೇಮ್ ಈ ರೀತಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ತೀರಾ ಮತ್ತು ಈ ಒಂದು ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ನಂಬರಿಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆಯೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತೀರಾ. ನನ್ನ ಒಂದು ನಂಬರಿಗೆ ಕೆನರಾ ಬ್ಯಾಂಕ್ ಲಿಂಕ್ ಆಗಿದೆ, ಸೊ ನಾನು ಇಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದರೂ ಕೂಡ ಇಲ್ಲಿ ನೋ ಅಕೌಂಟ್ ಫೌಂಡ್ ಅಂತ ಬರ್ತಿದೆ. ಆದರೆ ಇದು ಈ ಒಂದು ನಂಬರಿಗೆ ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಈ ಒಂದು ನಂಬರು, ಆದ್ರೂ ಕೂಡ ನಮಗೆ ನೋ ಅಕೌಂಟ್ ಫೌಂಡ್ ಅಂತ ಬರುತ್ತೆ. ಈ ರೀತಿಯ ಒಂದು ಎರರ್ ಬಂತು ಅಂತ ಅಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಫಸ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವ ಈ ಒಂದು ಫೋನ್ಪೇಯನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ನೀವು ಮಾಡಬೇಕಾಗಿರುವಂಥ ಸ್ಟೆಪ್ಪು ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ ಪ್ಲೇಸ್ಟೋರ್ಗಾದ್ರೂ ಅನ್ಇನ್ಸ್ಟಾಲ್ ಮಾಡ್ಬೋದು ಫೋನ್ಪೇಯಿಂದ ಸರ್ಚ್ ಮಾಡಿಬಿಟ್ಟು, ಅಥವಾ ಫೋನ್ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ಡಿಲೀಟ್ ಸಿಂಬಲ್ ಇರುತ್ತೆ, ಅಥವಾ ಕೆಲವು ಮೊಬೈಲಲ್ಲಿ ಅನ್ಇನ್ಸ್ಟಾಲ್ ಅಂತ ಡೈರೆಕ್ಟ್ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೀವು ನೋಡ್ತಿರ್ಬೋದು ಈ ರೀತಿ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವು ವಿಡಿಯೋ ನೋಡ್ತಿರ್ತೀರಲ್ವ ಯೂಟ್ಯೂಬ್ನಲ್ಲಿ, ನಮ್ಮ ಒಂದು ವಿಡಿಯೋ ನೋಡ್ತಿರ್ತೀರಲ್ವ ಆ ಟೈಟಲ್ ಮೇಲೆ ಟ್ಯಾಪ್ ಮಾಡಿ. ನನ್ನ ಒಂದು ವಿಡಿಯೋ ನೋಡುವಂಥ ಟೈಮಲ್ಲಿ ಟೈಟಲ್ ಇರುತ್ತೆ ನೋಡಿ, ಜಸ್ಟ್ ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಫೋನ್ಪೇ ಅಪ್ಲಿಕೇಶನ್ನ. ನೀವು ಈ ಒಂದು ಎರರಲ್ಲಿ ಏನಾಗುತ್ತೆ ಅಂದರೆ ಸಾಲ್ವ್ ಆಗುತ್ತೆ. ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡೋದ್ರಿಂದ ರಿಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಆ ನ್ಯೂ ವರ್ಷನ್ನು ಫೋನ್ಪೇ ಇರುತ್ತೆ, ಅದನ್ನು ನಾವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಫೋನ್ಪೇಗೆ ಆ್ಯಡ್ ಕೂಡ ಆಗುತ್ತೆ. ಓಕೆನಾ, ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಬೇಕಾಗುತ್ತೆ. ಇದು 100% ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ಇಲ್ಲಿ ನಿಮಗೆ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಎಂಟರ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಸಿಮ್ ಇದೇ ಒಂದು ಮೊಬೈಲ್ನಲ್ಲೂ ಕೂಡ ಇರಬೇಕಾಗತ್ತೆ. ಸೊ ನಾನು ಕೆನರಾ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರನ್ನು ಇಲ್ಲಿ ಟೈಪ್ ಮಾಡಿದ್ದೀನಿ. ಎಂಟ್ರ್ ಮಾಡಿದ ನಂತರ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. OTP ಬರುತ್ತೆ, 5 ಡಿಜಿಟ್ OTP. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿಲ್ಲ ಅಂತಂದರೆ ಮ್ಯಾನ್ಯುವಲಿ ನೀವು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟು ಈ ಒಂದು ಫೋನ್ಪೇದು ಡ್ಯಾಶ್ ಬೋರ್ಡ್ ಏನಾಗುತ್ತೆ ಅಂತಂದರೆ ನಮಗೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಸೆಂಟ್ರಲ್ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಕೇಳಿದ್ರೆ ಅಲ್ಲೇ ಟ್ಯಾಪ್ ಮಾಡಿ. ಕೇಳಿಲ್ಲ ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಸಿಂಬಲ್ ಇರುತ್ತೆ ನೋಡಿ, ಆ ಒಂದು ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ ನೋಡಿ, ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಮತ್ತೆ ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸಿದೆ ಕೆನರಾ ಬ್ಯಾಂಕನ್ನೇ ಸೆಲೆಕ್ಟ್ ಮಾಡಿದ್ದೆ, ಆದ್ರೂ ಕೂಡ ನೋ ಅಕೌಂಟ್ ಫೌಂಡ್ ಅಂತ ಬರ್ತಿತ್ತಲ್ವ. ಸೊ ನಾನು ಇವಾಗ ಮತ್ತೆ ಅದೇ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತೀನಿ. ಬ್ಯಾಂಕನ್ನು ಕೂಡ ನಾನು ಚೇಂಜ್ ಮಾಡ್ತಿಲ್ಲ, ಬೇರೆ ಬ್ಯಾಂಕನ್ನು ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಮಗೆ ನೋ ಅಕೌಂಟ್ ಫೌಂಡ್ ಅಂತ ಬಂತು, ಬಟ್ ಇವಾಗ ನಮ್ಮ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಇವಾಗಲೂ ಕೂಡ ಆ್ಯಡ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ನಂಬರ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅಂತ ಆ ಬ್ರಾಂಚಿಗೆ ಹೋಗ್ಬಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ ನಿಮಗೆ ಕೆಳಗಡೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಇದು. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ATM ಕಾರ್ಡ್ದು ಲಾಸ್ಟು 6 ಡಿಜಿಟ್ ನಂಬರನ್ನು ಕೇಳುತ್ತೆ. ನಿಮ್ಮ ಒಂದು ATM ಕಾರ್ಡ್ನ ತಗೊಳ್ಳಿ. ATM ಕಾರ್ಡ್ನಲ್ಲಿರುವಂಥ ಕೊನೆಯ 6 ಸಂಖ್ಯೆಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಿಂದ ಅಲ್ಲ, ಲಾಸ್ಟಲ್ಲಿರೋದು 6 ಸಂಖ್ಯೆನ ಎಂಟರ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಒಂದು ATM ಅಲ್ಲಿರುವಂಥ ಲಾಸ್ಟ್ 6 ಡಿಜಿಟನ್ನು ಎಂಟರ್ ಮಾಡಿದ್ದೀನಿ. ಮತ್ತು ATM ಅಲ್ಲಿ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ, ಎಕ್ಸ್ಪೈರ್ ಡೇಟು ಮತ್ತು ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 0625 ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ATM ಅಲ್ಲಿ ಏನಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದರೆ ಮ್ಯಾನ್ಯುವಲಿ ಎಂಟರ್ ಮಾಡಿ. ಇಲ್ಲಿ 6 ಡಿಜಿಟ್ UPI ಪಿನನ್ನು ಸೆಟ್ ಮಾಡಬೇಕಾಗುತ್ತೆ. ಇದು ಏಕೆ ಅಂತ ಅಂದರೆ ನಾವು ATMನಲ್ಲಿ ಅಮೌಂಟ್ನ ತೊಗೊಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ ATMನ ಇನ್ಸರ್ಟ್ ಮಾಡಿಬಿಟ್ಟು 4 ಡಿಜಿಟ್ ಪಿನ್ನ ನಾವು ಎಂಟರ್ ಮಾಡಿದ್ರೆ ನೆಕ್ಸ್ಟು ನಾವು ಎಷ್ಟು ಅಮೌಂಟ್ನ ಎಂಟರ್ ಮಾಡ್ತೀವೋ ಅಷ್ಟು ಅಮೌಂಟ್ ಬರುತ್ತೆ. ಅದೇ ರೀತಿ ಫೋನ್ಪೇನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬೇಕು ಅಂತಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಪಿನ್ ಇಟ್ಟಿರ್ತಾರೆ. ಯಾಕೆಂದರೆ ಯಾರು ಬೇಕಾದರೂ ಮೊಬೈಲ್ ತೊಗೊಂಡು ಅಮೌಂಟನ್ನು ಅವ್ರು ಕಳಿಸ್ಕೊಂಬಿಡ್ಬೋದು. ಬಟ್ ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ 6 ಡಿಜಿಟು, ಆ 6 ನಂಬರನ್ನು ಎಂಟ್ರ್ ಮಾಡಿ ಆವಾಗ ಮಾತ್ರ ಅಮೌಂಟ್ ಬೇರೆಯವರಿಗೆ ಹೋಗುತ್ತೆ. ಓಕೆನಾ, ಅದಕ್ಕೋಸ್ಕರ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇರುತ್ತೆ. ಫಸ್ಟ್ ಎಂಟ್ರ್ ಮಾಡಿದ್ದನ್ನೇ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಎಂಟ್ರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಿನ್ ನಿಮಗೆ ತುಂಬಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡುವಂಥ ಟೈಮ್ನಲ್ಲಿ ಆಗಿರ್ಬೋದು, ಬ್ಯಾಲೆನ್ಸ್ ಚೆಕ್ ಮಾಡುವಂಥ ಟೈಮ್ನಲ್ಲಿ ಆಗಿರ್ಬೋದು, ಈ ಪಿನ್ ನಿಮಗೆ ಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಪ್ರೈಮರಿ ಬ್ಯಾಂಕ್ ಆಗಿ ನಾವು ಆ್ಯಡ್ ಮಾಡಿರುವಂಥ ಬ್ಯಾಂಕು ಸೆಟ್ ಆಗಿರುತ್ತೆ. ಓಕೆನಾ, ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಮತ್ತು ಒಂದು ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಅಂದರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರಿಗೆ ಎಷ್ಟು ಅಮೌಂಟ್ ಕಳಿಸ್ಬೇಕಂದ್ರೂ ಕೂಡ ಇದೇ ಪ್ರೊಸೆಸ್ನ ಫಾಲೋ ಮಾಡಿ. ಎಂಟರ್ ಎ ಮೊಬೈಲ್ ನಂಬರ್ ಅಂತ ಇರುತ್ತೆ, ಅಥವಾ ನೇಮ್ ಆದರೂ ಸರ್ಚ್ ಮಾಡಿ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥವ್ರದ್ದು. ಯಾರಿಗಾದ್ರೂ ₹1 ಸೆಂಡ್ ಮಾಡಿ. ಜಸ್ಟ್ ನಾನಿಲ್ಲಿ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಕೌಂಟನ್ನು ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಅಮೌಂಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ 1 to 3 ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಜಸ್ಟ್ ₹1
ನೀವು ಪೇ ಮಾಡೋದ್ರಿಂದ ನಿಮಗೆ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಫಸ್ಟ್ ಟೈಮ್ ಟ್ರಾನ್ಸಾಕ್ಷನ್ ಮಾಡುವಾಗ. ಮತ್ತು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ ಪಿನ್ನ ನೆನಪಲ್ಲಿ ಇಟ್ಕೊಬೇಕು ಅಂತ, ಆ ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ ಮತ್ತು ಒಂದು ಟ್ರಾನ್ಸಾಕ್ಷನ್ ಕೂಡ ಆಗಿರುತ್ತೆ, ನಿಮ್ಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಇದೇ ರೀತಿ ಯಾವಾಗಲೂ ಕೂಡ ಯಾರಿಗೆ ಒಂದು ಅಮೌಂಟನ್ನು ಸೆಂಡ್ ಮಾಡಬೇಕಾದ್ರೆ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.